ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಸ್ವದೇಶಿ ತಳಿಯ ದ್ರಾಕ್ಷಿ ಹಾಳು ಮಾಡಲು ಬಂತೆ ಅಮೆರಿಕನ್ ರೆಡ್ ಗ್ಲೋಬ್. ಹೈಬ್ರಿಡ್ ದ್ರಾಕ್ಷಿ ಬೆಳೆದು ಲಕ್ಷ ಆದಾಯ. ಬೆಂಗಳೂರು ಬ್ಲೂನಿಂದ ಅಮೆರಿಕನ್ ರೆಡ್ ಗ್ಲೋಬ್ಗೆ ಶಿಫ್ಟ್ ಆಗುತ್ತಿರುವ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು. ಬೆಂಗಳೂರು ಉಪನಗರ ರೈಲು ಯೋಜನೆ ಸರ್ವೆ ಶೀಘ್ರ ಪೂರ್ಣಗೊಳಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮನವಿ. ಕೇಂದ್ರ ಸಚಿವ ವಿ ಸೋಮಣ್ಣ, ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿ ಸಲ್ಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ವರ್ಗಾವಣೆ. ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ನೇಮಿಸಿ ಆದೇಶಿಸಿದ ರಾಜ್ಯ ಸರ್ಕಾರ. ನಿರ್ಗಮಿತ ಎಸ್ಪಿಗೆ ಪುಷ್ಪಮಳೆ ಮೂಲಕ ಬೀಳ್ಕೊಡುಗೆ ನೀಡಿದ ಅಧಿಕಾರಿಗಳು. ನಂಜನಗೂಡು ಕಸ್ತೂರಬಾ ಬಾಲಿಕಾ ವಿದ್ಯಾಲಯಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೇಟಿ. ಶಾಲೆಯ ಅವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಗುತ್ತಿಗೆ ಶಿಕ್ಷಕರ ಪತಿಯಿಂದ ತೊಂದರೆಯ ಆರೋಪ ಪರಿಹರಿಸುವ ಭರವಸೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಅಂದರೆ ದ್ರಾಕ್ಷಿಗೆ ಪ್ರಖ್ಯಾತಿ. ಇಲ್ಲಿ ಬೆಳೆಯುತ್ತಿದ್ದ ಬೆಂಗಳೂರು ಬ್ಲೂ ದ್ರಾಕ್ಷಿ ಇಡೀ ದೇಶದಲ್ಲಿಯೇ ಹೆಚ್ಚು ಬೇಡಿಕೆ ಇತ್ತು. ಅಲ್ಲದೆ ಅದೇ ಬೆಂಗಳೂರು ಬ್ಲೂ ದ್ರಾಕ್ಷಿಯನ್ನು ಜಿಲ್ಲೆಯ ರೈತರು ಹೆಚ್ಚು ಬೆಳೆಯುತ್ತಿದ್ದ ಕಾರಣ ರೈತರು ಖುಷಿಯಾಗಿದ್ದರು. ಆದರೆ ದಿನಕ್ಕೊಂದು ಹೊಸ ತಳಿ, ಕ್ಷಣಕ್ಕೊಂದು ರುಚಿಯ ಬಗ್ಗೆ ಆಸೆ ಪಡೋ ಜನರೇಷನ್ ಇರೋ ಈ ಕಾಲದಲ್ಲಿ ಬೆಂಗಳೂರು ಬ್ಲೂ ಔಟ್ಡೇಟೆಡ್ ಆಯಿತು. ಹಾಗಾಗಿ ಬೇಡಿಕೆಯೂ ಕಡಿಮೆಯಾಯಿತು. ಅದೇ ಕಾರಣಕ್ಕೆ ದ್ರಾಕ್ಷಿ ರೈತನು ತನ್ನ ಪಥ ಬದಲಿಸಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಬೆಳೆ ಇಡಲು ಮುಂದಾಗಿದ್ದಾನೆ. ಹೌದು, ಗ್ರಾಹಕನ ಮನಸ್ತತ್ವವೇ ಅಷ್ಟ. ದಿನಕ್ಕೊಂದು ವಿಶೇಷ, ಕ್ಷಣಕ್ಕೊಂದು ಅಚ್ಚರಿ ಎದುರು ನೋಡೋ ಕಾಲವಿದ. ಇನ್ನು ಆಹಾರ ಪದ್ಧತಿಯ ಬಗ್ಗೆ ಹೇಳುವಂತೆಯೇ ಇಲ್ಲ. ಯಾಕೆ ಅಂತೀರಾ? ಸ್ವಿಗ್ಗಿ, ಝೊಮ್ಯಾಟೊನಂತಹ ಕಂಪನಿಗಳು ದೇಶಕ್ಕೆ ಕಾಲಿಟ್ಟ ಕಾಲಕ್ಕೆ ಡಬ್ಬಾವಾಲಗಳು ಮಾಯವಾದ್ರಲ್ಲ. ಹಾಗೆಯೇ ವಿದೇಶಿ ಹೈಬ್ರಿಡ್ ತಳಿಗಳು ದೇಶಕ್ಕೆ ಕಾಲಿಟ್ಟ ಕೂಡಲೇ ದೇಶಿ ತಳಿಗಳು ಮಾಯವಾದವು. ಅವು ಈವರೆಗೂ ಕೇವಲ ಸಿರಿಧಾನ್ಯಗಳಾದ ನವಣೆ, ಸಜ್ಜಿಯಂತಹವುಗಳ ಬಗ್ಗೆ ಮಾತ್ರ ಇತ್ತು. ಇದೀಗ ಅದೇ ಸಿರಿಧಾನ್ಯಗಳಿಂದ ಉತ್ತಮ ಆರೋಗ್ಯ ಎಂಬ ಸ್ಲೋಗನ್ ಆರಂಭವಾಗಿದ್ದೇ ಆಗಿದೆ. ಇದೀಗ ಪ್ರತಿಯೊಬ್ಬರೂ ಈ ಸಿರಿಧಾನ್ಯಗಳತ್ತ ಮುಖ ಮಾಡಿದ್ದಾರೆ. ಇದೆಲ್ಲ ಧಾನ್ಯದ ವಿಚಾರಕ್ಕೆ ಸಂಬಂಧಿಸಿದ್ದಾದರೆ ಈ ಜಾಡ್ಯ ಹಣ್ಣುಗಳಿಗೂ ಒಕ್ಕರಿಸಿದೆ. ಈ ಹಿಂದೆ ರೈತನಿಗೆ ಗ್ರಾಹಕನ ಆರೋಗ್ಯವೇ ಪ್ರಧಾನವಾಗಿತ್ತ. ಗ್ರಾಹಕರ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಬೆಳೆ ಬೆಳೆಯುತ್ತಿದ್ರ. ತಾನು ಬೆಳೆದ ಬೆಳೆಯಲ್ಲಿ ಸವಕಲಿಲ್ಲ ತಾನೇ ಅಟ್ಟಿಕೊಂಡು ಉತ್ತಮ ಗುಣಮಟ್ಟದ ಬೆಳೆಯನ್ನ ಮಾರಾಟ ಮಾಡುವುದು ಪ್ರತಿಯೊಬ್ಬ ರೈತನ ಆಶಯವಾಗಿತ್ತ. ಆದರೆ ಇದೀಗ ಕಾಲ ಬದಲಾಗಿದೆ. ವಾಣಿಜ್ಯ ಬೆಳೆಗಳು ಕಾಲಿಟ್ಟ ನಂತರ ರೈತರು ಮಾಯವಾಗಿ ವಾಣಿಜ್ಯ ಬೆಳೆ ಬೆಳೆಯುವವರು ವ್ಯಾಪಾರಿಗಳೇ ಆಗಿದ್ದಾರೆ. ಪರಿಣಾಮ ಯಾವುದೇ ಪದಾರ್ಥ ವಿಷಕಾರಿಯಾಗಿ ಪರಿಣಮಿಸುತ್ತಿದೆ. ಇದೆಲ್ಲ ಇಲ್ಲಿ ಯಾಕೆ ಅಂತೀರಾ? ಚಿಕ್ಕಬಳ್ಳಾಪುರದಲ್ಲಿ ಸ್ವದೇಶಿ ದ್ರಾಕ್ಷಿ ಬೆಳೆಯೋದ್ರಲ್ಲಿ ಇಲ್ಲಿನ ರೈತ ಇಡೀ ರಾಜ್ಯದಲ್ಲಿ ಮನ್ನಣೆ ಪಡೆದಿದ್ದ. ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದಾನೆ. ಈ ಹೈಬ್ರಿಡ್ ತಳಿಯ ದ್ರಾಕ್ಷಿ ಬೆಳೆದು ಲಕ್ಷ ಸಂಪಾದನೆ ಮಾಡಿ ಖುಷಿಯಾಗಿದ್ದಾನೆ. ಈ ಹೈಬ್ರಿಡ್ ತಳಿ ಜಿಲ್ಲೆಗೆ ಕಾಲಿಟ್ಟಿರುವ ಕಾರಣ ಈವರೆಗೂ ಇದ್ದ ಸ್ವದೇಶಿ ತಳಿ ಹತ್ತಿರದಲ್ಲಿಯೇ ಮಾಯವಾದರೂ ಅಚ್ಚರಿ ಪಡಬೇಕಿಲ್ಲ.
ಹಚ್ಚ ಹಸಿರಿನ ಬಳ್ಳಿಯ ತುಂಬಾ ಬಾಯಲ್ಲಿ ನೀರೂರಿಸುವ ಸ್ಟ್ರಾಬೆರಿ ಹಣ್ಣುಗಳಂತೆ ಮಿರಮಿರ ಮಿಂಚುತ್ತಿರುವ ಕೆಂಪಾದ ದ್ರಾಕ್ಷಿ ಹಣ್ಣು. ಇದೇ ದ್ರಾಕ್ಷಿ ಬೆಳೆಯಿಂದ ಲಕ್ಷ ಸಂಪಾದನೆ ಮಾಡಿ ಖುಷಿಯಾಗಿರುವ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ರೈತ KR ರೆಡ್ಡಿ ಅವರ ತೋಟದಲ್ಲಿ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡುವುದರಲ್ಲಿ ಚಿಕ್ಕಬಳ್ಳಾಪುರ ಫೇಮಸ್. ಇರೋ ಕಡಿಮೆ ನೀರಿನಲ್ಲಿ ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿ ಬೆಳೆಯುತ್ತಿದ್ದ. ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆಯಾಗಿ ಇದೀಗ ಅಮೆರಿಕನ್ ತಳಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯುವುದಕ್ಕೆ ರೈತ ಮುಂದಾಗಿದ್ದಾನೆ. ನಾನು ಒಬ್ಬ ರೈತ. ಇಲ್ಲಿ ನಮ್ಮ ಅಜ್ಜವಾರ ಗ್ರಾಮದಲ್ಲಿ ನಮ್ಮದು 10 ಎಕರೆ ದ್ರಾಕ್ಷಿ ಇದೆ. 5 ಎಕರೆ ರೆಡ್ ಗ್ಲೋಬ್ ತಳಿ. 5 ಎಕರೆ ರೆಡ್ ಗ್ಲೋಬ್ ತಳಿ ಇದು ವಿದೇಶಿ ತಳಿ. ಇದು ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ತಳಿ ಬೆಳೀತಾರೆ. ಅದನ್ನು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಹೆಸರುಗಡದಲ್ಲಿ ಅವರು ಆಗ ಸೈಂಟಿಸ್ಟ್ ಆಗಿದ್ದರು. ಈಗ ಅವರು ನಿವೃತ್ತಿ ಹೊಂದಿದ್ರು ನಮಗೆ ಮನೆ ಹತ್ರ ಹೋದಾಗ ನಮಗೆ ಸಲಹೆ ಕೊಟ್ಟು ಒಂದು ದ್ರಾಕ್ಷಿ ಬೆಳೆಯೋದಕ್ಕೆ ಇದು ಯಾವ ರೀತಿ ಒಂದು ಇದಾಗುತ್ತೆ, ನಿಮ್ಮ ಲಾಭದಾಯಕ ಬೆಳೆ ರೆಡ್ಡಿವರೆ, ನೀವು ದಯವಿಟ್ಟು ಇದನ್ನು ಧೈರ್ಯವಾಗಿ ಬೆಳೀರಿ. ಆಗ 96ರಲ್ಲಿ ನಾವು ಇದು ಏನು ಪ್ಲಾಂಟೇಷನ್ ಮಾಡಿದಾಗ ಎಲ್ಲ 10 ಕುಂಟೆ, 5 ಕುಂಟೆ, 20 ಕುಂಟೆ ಮಾತ್ರ ದ್ರಾಕ್ಷಿ ಬೆಳೀತಾ ಇದ್ರು ಇದನ್ನು ರೆಡ್ ಗ್ಲೋಬ್ ತಳಿನ. ನಾವು ಡಾಕ್ಟ್ರು ನಮ್ಮ ಪ್ರಕಾಶ್ ಅವ್ರ ಸಲಹೆ ಮೇರೆಗೆ ನಾವು 5 ಎಕರೆ ಮಾಡಿದ್ವಿ. 5 ಎಕರೆ ಮಾಡಿದ್ದು ಇವತ್ತು ನಮಗೆ ಒಳ್ಳೆ ಲಾಭದಾಯಕ ತಂದಿದೆ. ಯಾಕೆಂದರೆ ವರ್ಷಕ್ಕೊಂದು ಬೆಳೆ ಇದು. ಆದರೂ ಇದು ಏನು ಅಂದರೆ ಹೆಚ್ಚು ಕೀಪಿಂಗ್ ಕ್ವಾಲಿಟಿ ಇದೆ. ಈಗ ವ್ಯಾಪಾರಸ್ಥರು ಇದನ್ನು ತಗೊಂಡೋದ್ರೆ ಸುಮಾರು 20 ದಿವಸ ಇಟ್ಕೊಂಡು ಅಂಗಡಿಯಲ್ಲಿ ಮಾರಾಟ ಮಾಡ್ಬೋದು. ಯಾವುದೇ ರೀತಿ ಕೊಳೆಯೋದಿಲ್ಲ ಮತ್ತು ಮಳೆ ಬಂದರೆ ಒಡೆಯೋದಿಲ್ಲ. ಆದ್ದರಿಂದ ಇದು ನಮ್ಮ ರೈತರಿಗೆ ಒಳ್ಳೆ ಲಾಭದಾಯಕ ಬೆಳೆ. ಇದು ನಮಗೆ ಎಲ್ಲ ಸರಿ ಇದೆ, ಮಾರುಕಟ್ಟೆ ಸರಿ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಮಾರುಕಟ್ಟೆಯನ್ನು ನಮಗೆ ಇಲ್ಲಿ ಮಾಡಿಕೊಡ್ಬೇಕು ಅಂತ ತಮ್ಮ ವಾಹಿನಿ ಮುಖಾಂತರ ಕೇಳ್ತೇನೆ. ಇದು ಬಹಳ ಕಷ್ಟಕರ, ಇದು ಬೆಳೆಯೋದು ಬಹಳ ಕಷ್ಟ. ಇದನ್ನು ನಾವು ಗಿಡ ಮಾಡಬೇಕಾದ್ರೇ ನಮಗೆ ಸುಮಾರು 2ರಿಂದ 3 ವರ್ಷ ತಗೊಳ್ಳುತ್ತೆ. ಆಮೇಲೆ ವರ್ಷಕ್ಕೊಂದು ಬೆಳೆ ಆಗಿರೋದ್ರಿಂದ ಇದು ನಮ್ಮ ದೇಶದಲ್ಲಿ ಇದಕ್ಕೆ ಒಂದು 5 ಥರ ರೋಗ ಬರುತ್ತದೆ. ಡೌನಿ ಮೆಲ್ಡಿಯು, ಪೌಡ್ರ್ ಮೆಲ್ಡಿಯು, ಆಂಥ್ರಾಕ್ನೋಸ್ ಮತ್ತು ಕ್ರಿಪ್ಸ್ ಅಂತೇಳಿ ಬರ್ತೈತೆ. ಇದು ರೋಗ ಬರೋಕ್ಕೆ ಮೊದಲು ನಾವು ಎಚ್ಚೆತ್ಕೊಂಡು ಅದನ್ನು ರೋಗ ತಡೆಗಟ್ಕೊಬೋದು. ರೋಗ ಬಂದ ಮೇಲೆ ಅದನ್ನು ವಾಸಿ ಮಾಡುವಂಥ ಔಷಧಿ ನಮ್ಮ ದೇಶದಲ್ಲೇ ಇಲ್ಲ. ಅದರಿಂದ ನಾವೇನಾದರೂ ಆಕಸ್ಮಿಕವಾಗಿ ಒಂದು ಸಾರಿ ರೋಗ ಬಿದ್ದರೆ ಅದು ಬೆಳೆ ಹಾಳಾಗುತ್ತೆ. 1 ವರ್ಷ ನಾವು ಕಾಯಬೇಕಾಗುತ್ತೆ. ಅದರಿಂದ ಇದು ಬಹಳ ಎಚ್ಚರಿಕೆಯಿಂದ ಮಾಡ್ಕೊಂಡು ಹೋದರೆ ಇದು ಒಳ್ಳೆಯ ಲಾಭ ಬರುತ್ತೆ. ಅಜ್ಜವಾರ ಗ್ರಾಮದ ರೈತ KR ರೆಡ್ಡಿ ಸುಮಾರು 5 ಎಕರೆಯಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ದು ವರ್ಷ ಎಕರೆಗೆ 16 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಸ್ವದೇಶಿ ದ್ರಾಕ್ಷಿ ಬೆಳೆಯೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಮನ್ನಣೆ ಪಡೆದಿದ್ದ ರೈತ ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದು ಲಕ್ಷ ಸಂಪಾದನೆ ಮಾಡಿ ದಿಲ್ ಖುಷ್ ಆಗಿದ್ದಾನೆ. ಹೊಸದು ಏನೇ ಬಂದರೂ ಮೊದಲಿಗೆ ಆಕರ್ಷಿತರಾಗುವ ಜನ ನಂತರ ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋದು ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ. ಈ ದ್ರಾಕ್ಷಿ ವಿಚಾರದಲ್ಲಿಯೂ ಅದೇ ಆಗಲಿದೆಯಾ ಗೊತ್ತಿಲ್ಲ. ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ಪ್ರತಿಯೊಬ್ಬ ರೈತನೂ ಬೆಳೆಯುತ್ತಿದ್ದ ಸಿರಿಧಾನ್ಯಕ್ಕೆ ಇದೀಗ ಪ್ರೋತ್ಸಾಹ ನೀಡಿ ಬೆಳೆಯುವಂತಾಗಿದೆ. ಅಷ್ಟೇ ಅಲ್ಲ, ಫ್ಯಾಷನ್ ಹೆಸರಿನಲ್ಲಿ ಸ್ವಿಗ್ಗಿ, ಝೊಮ್ಯಾಟೋಗೆ ಮೊರೆ ಹೋಗಿರುವ ಇಂದಿನ ಪೀಳಿಗೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದೆ. ಅದೇ ಕಾರಣಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳು ಮತ್ತೆ ಸಿರಿಧಾನ್ಯ ಬೆಳೆಯಲು ಸಲಹೆ ನೀಡಿದ್ದಾರೆ. ಇದೀಗ ದ್ರಾಕ್ಷಿಯಲ್ಲಿಯೂ ಅದೇ ಆಗಲಿದೆಯಾ ಅಂದರೆ ಇದೀಗ ಬಂದಿರುವ ಸೀಡ್ಲೆಸ್ ಬಗೆಯ ಹೈಬ್ರಿಡ್ ತಳಿಗಳಿಗೆ ಬದಲಾಗಿ ಮತ್ತೆ ನಮ್ಮ ಸ್ವದೇಶಿ ತಳಿಗಳತ್ತಲೇ ಜನ ಆಕರ್ಷಿತರಾಗಲಿದ್ದಾರಾ ಗೊತ್ತಿಲ್ಲ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಉಪನಗರ ರೈಲು ಯೋಜನೆ ಕಾಮಗಾರಿಗೆ ವೇಗ ಹೆಚ್ಚಿಸಲು ಫೈನಲ್ ಲೊಕೇಶನ್ ಸರ್ವೆ ಶೀಘ್ರ ಪೂರ್ಣಗೊಳಿಸುವಂತೆ ಕ್ರಮ ವಹಿಸಬೇಕು ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿದ ಅವರು ಈ ಕುರಿತು ಲಿಖಿತ ಮನವಿ ನೀಡಿದ್ದಾರೆ. ಬೆಂಗಳೂರು ಉಪನಗರ ರೈಲು ಯೋಜನೆ ಕಾಮಗಾರಿಗೆ ವೇಗ ಹೆಚ್ಚಿಸಲು ಫೈನಲ್ ಲೊಕೇಶನ್ ಸರ್ವೆ ಶೀಘ್ರ ಪೂರ್ಣಗೊಳ್ಳುವಂತೆ ಕ್ರಮ ವಹಿಸಬೇಕು ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿದ ಅವರು ಈ ಕುರಿತು ಲಿಖಿತ ಮನವಿ ನೀಡಿದ್ದಾರೆ.
ಬೆಂಗಳೂರು ಉಪನಗರ ರೈಲು ಯೋಜನೆಯಲ್ಲಿ ಎಫ್ಎಲ್ಎಸ್ ನಿರ್ಣಾಯಕವಾಗಿದ್ದು ಕಾರಿಡಾರ್ 1 ಮತ್ತು 4ರಲ್ಲಿ ಈ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲು ಆದ್ಯತೆ ನೀಡಬೇಕು. ಇದರಿಂದ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅವರು ಪತ್ರದಲ್ಲಿ ಕೋರಿದ್ದಾರೆ. ಅಮೃತ ಭಾರತ್ ಯೋಜನೆಯಡಿ ನಡೆಯುತ್ತಿರುವ ದೊಡ್ಡಬಳ್ಳಾಪುರ ಮತ್ತು ಚನ್ನಸಂದ್ರ ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವ ಕಾಮಗಾರಿಯನ್ನ ಕಾಲಮಿತಿ ಹಾಕಿಕೊಂಡು ಶೀಘ್ರ ಪೂರ್ಣಗೊಳಿಸಬೇಕು. ಹೊಸ ರೈಲು ಮಾರ್ಗ ಯೋಜನೆಗಳಾದ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು 44 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ 103 ಕಿಲೋಮೀಟರ್, ಶ್ರೀನಿವಾಸಪುರದಿಂದ ಮದನಪಲ್ಲಿ 75 ಕಿಲೋಮೀಟರ್, ಮಾರಿಕುಪ್ಪಂನಿಂದ ಕುಪ್ಪಂ 23.7 ಕಿಲೋಮೀಟರ್ ಯೋಜನೆಯನ್ನ ಶೀಘ್ರ ಪೂರ್ಣಗೊಳಿಸಬೇಕು. ಬೆಂಗಳೂರು ಉಪನಗರ ರೈಲು ಯೋಜನೆಯ ಕಾರಿಡಾರ್ 1, ದೇವನಹಳ್ಳಿಯಿಂದ ಯಲಹಂಕ ಮತ್ತು ಕಾರಿಡಾರ್ 4, ರಾಜಾನಕುಂಟೆಯಿಂದ ಯಲಹಂಕ ಮಾರ್ಗಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕೆಂದು ಅವರು ಕೋರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆದ್ದಾರಿ ಯೋಜನೆಗಳನ್ನು ಜಾರಿ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ NH 44 ಮತ್ತು NH 69 ನಡುವೆ ಚತುಷ್ಪಥ ಹೊರವಸ್ತುಲ ರಸ್ತೆ ನಿರ್ಮಿಸಲು ಕಾರ್ಯಸಾಧ್ಯತಾ ವರದಿ, ವಿಸ್ತೃತ ಯೋಜನಾ ವರದಿ ರೂಪಿಸಲು ಒಪ್ಪಿಗೆ ನೀಡಬೇಕು. ಚಿಕ್ಕಬಳ್ಳಾಪುರದಲ್ಲಿ NH 7ರ LC ನಂಬರ್ 39ರಲ್ಲಿ ಚತುಷ್ಪಥ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಲು 40 ಕೋಟಿ ರು ಹೆಚ್ಚುವರಿ ಅನುದಾನ ನೀಡಬೇಕು. ಗೌರಿಬಿದನೂರಲ್ಲಿ NH 9ರಲ್ಲಿ ಚತುಷ್ಪಥ ರೈಲು ಮೇಲ್ಸೇತುವೆ ನಿರ್ಮಿಸಲು 75 ಕೋಟಿ ರು ಅನುದಾನ ನೀಡಬೇಕು. NH 234ರ ಅಗಲೀಕರಣದಿಂದ ಪ್ರಯಾಣದ ಅವಧಿ ಹಾಗೂ ದಟ್ಟಣೆ ಕಡಿಮೆಯಾಗಲಿದ್ದು ಈ ಕುರಿತು ಕ್ರಮ ವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ DL ನಾಗೇಶ್ ಅವರು ವರ್ಗಾವಣೆಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ಅವರನ್ನು ನೇಮಿಸಿ ಸರ್ಕಾರ ಆದೇಶ ನೀಡಿದ್ದು, ವರ್ಗಾವಣೆಗೊಂಡ SP DL ನಾಗೇಶ್ ಅವರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪುಷ್ಪಮಳೆಯ ಮೂಲಕ ಬೀಳ್ಕೊಡುಗೆ ನೀಡಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ DL ನಾಗೇಶ್ ಅವರು ವರ್ಗಾವಣೆಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ಅವರನ್ನ ನೇಮಿಸಿ ಸರ್ಕಾರ ಆದೇಶ ನೀಡಿದ್ದು, ವರ್ಗಾವಣೆಗೊಂಡ SP DL ನಾಗೇಶ್ ಅವರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪುಷ್ಪಮಳೆಯ ಮೂಲಕ ಬೀಳ್ಕೊಡುಗೆ ನೀಡಿದ್ದು ವಿಶೇಷವಾಗಿತ್ತು. DL ನಾಗೇಶ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದು, ಮಿಥುನ್ ಕುಮಾರ್ ಅವರ ವರ್ಗಾವಣೆ ನಂತರ ಚಿಕ್ಕಬಳ್ಳಾಪುರದ SP ಆಗಿ ನಿಯೋಜನೆಗೊಂಡಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ 1 ವರ್ಷಕ್ಕೂ ಹೆಚ್ಚು ಕಾಲ DL ನಾಗೇಶ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ವಿಶೇಷ. ಚಿಕ್ಕಬಳ್ಳಾಪುರ SP ಆಗಿದ್ದ DL ನಾಗೇಶ್ ಅವರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದ್ದು, ಅವರ ಸ್ಥಾನಕ್ಕೆ ಕುಶಾಲ್ ಚೌಕ್ಸೆ ಅವರನ್ನ ನೇಮಿಸಿದೆ. ನಾಗೇಶ್ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ಠಾಣೆಗಳ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಯಿಂದ ಹೃದಯಸ್ಪರ್ಶಿ ಬೀಳ್ಕೊಡುಗೆಯನ್ನ ಇಂದು ನೀಡಲಾಯಿತು. ನೇರನುಡಿಯಿಂದ ಕರ್ತವ್ಯದಲ್ಲಿ ಜನಮನ್ನಣೆ ಗಳಿಸಿದ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್ ಅವರ ವರ್ಗಾವಣೆಯ ವಿಚಾರ ತಿಳಿಯುತ್ತಿದ್ದಂತೆ ಅಣಕನೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಜಮಾಯಿಸಿ SP ಅವರನ್ನ ಬೀಳ್ಕೊಡಲಾಯಿತು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುತ್ತಿಗೆ ಶಿಕ್ಷಕಿಯರ ಕಿತ್ತಾಟ ಮತ್ತು ಶಿಕ್ಷಕಿಯ ಪತಿಯಿಂದ ಕಿರುಕುಳದ ಬಗ್ಗೆ CTV ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲಿಯೇ ನಂಜನಗೂಡು ಪಟ್ಟಣದ 18ನೇ ತಿರುವಿನಲ್ಲಿರುವ ಕಸ್ತೂರಬಾ ಬಾಲಿಕಾ ವಿದ್ಯಾಲಯಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುತ್ತಿಗೆ ಶಿಕ್ಷಕಿಯರ ಕಿತ್ತಾಟ ಮತ್ತು ಶಿಕ್ಷಕಿಯ ಪತಿಯಿಂದ ಕಿರುಕುಳದ ಬಗ್ಗೆ CTV ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲಿಯೇ ಶಾಲೆಗೆ ನಂಜನಗೂಡು ಪಟ್ಟಣದ 18ನೇ ತಿರುವಿನಲ್ಲಿರುವ ಕಸ್ತೂರಬಾ ಬಾಲಿಕಾ ವಿದ್ಯಾಲಯಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುತ್ತಿಗೆ ಶಿಕ್ಷಕಿಯರ ರಾಜಕೀಯ ಸಾಮೂಹಿಕ ವರ್ಗಾವಣೆ ಪತ್ರ ಪಡೆಯಲು ಮುಂದಾಗಿರುವ ವಿದ್ಯಾರ್ಥಿನಿಯರು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೆಸರಿಗೆ ಕಳಂಕ ತರುತ್ತಿರುವ
ಹೊರಗುತ್ತಿಗೆ ಶಿಕ್ಷಕಿಯ ಪತಿ ಎಂಬ ಬಗ್ಗೆ ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ವಸತಿ ಶಾಲೆಯಲ್ಲಿ ಕೆಲ ಸಮಸ್ಯೆಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಮಕ್ಕಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಶಾಲೆಯಲ್ಲಿ ಕಾಂಪೌಂಡ್ ವ್ಯವಸ್ಥೆ, ಕಂಪ್ಯೂಟರ್ ಉಪಕರಣ ಕಲ್ಪಿಸಲಾಗುವುದು ಹಾಗೂ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಇದೇ ವೇಳೆ ಶಾಸಕರು ವಿದ್ಯಾರ್ಥಿನಿಯರಿಗೆ ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದ ಶಾಸಕರು ಉತ್ತಮ ವಾತಾವರಣ ನಿರ್ಮಾಣ ಮಾಡಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಏನೇ ಸಮಸ್ಯೆ ಇದ್ದರೂ ಗಮನಕ್ಕೆ ತನ್ನಿ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಫಲಶ್ರುತಿಯಾಗಿದೆ. ಮೊದಲನೇದಾಗಿ ಈ ಒಂದು ಶಾಲೆಯಲ್ಲಿ ನಾವು ಇಲ್ಲಿ ಬಂದು ಭೇಟಿನ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಿಕ್ಷಕಿಯರು ಮತ್ತು ಅವರ ಇನ್ಚಾರ್ಜ್ ಪ್ರಾಂಶುಪಾಲರಿದ್ದಾರೆ ಅವರು ಮತ್ತು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗಗಳು ಅವರು ನಮಗೆ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಈ ಶಾಲೆಯಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಆಗಬೇಕು, ಹೈ ರೈಸಿಂಗ್ ಕಾಂಪೌಂಡ್ ಆಗಬೇಕು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇರೋಂಥದ್ದು, ಆದರೆ ಅದು ಸ್ಥಗಿತ ಆಗಿದೆ. ಕಂಪ್ಯೂಟರ್ ವ್ಯವಸ್ಥೆ ಕೂಡ ಹೊಸದಾಗಿ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಎಲ್ಲಿ ಬಟ್ಟೆ ಒಗೆಯೋ ಕೋಣೆ ಇದೆ ಅಲ್ಲಿ ಅವರಿಗೆ ಕಾಂಕ್ರೀಟ್ ವ್ಯವಸ್ಥೆ, ಜೊತೆಗೆ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಎಲ್ಲವೂ ಕೂಡ ಆಗಬೇಕು ಅಂತ ಅವರು ನಮಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಾವು ಕೂಡ ಅದನ್ನು ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಈ ಶಾಲೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಇಂದಿನ ಶಾಲೆ ಮಕ್ಕಳನ್ನು ಕೂಡ ನಾವು ಮಾತನಾಡಿಸ್ತೇವೆ. ಸುಮಾರು ಗುಂಡ್ಲುಪೇಟೆಯಿಂದ ಬರೋರಿದ್ದಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಿರೋರು, ಗುಲ್ಬರ್ಗಾಯಿಂದ ಬಂದಿರೋರು ಕೂಡ ಸಾಕಷ್ಟು ಜನ ಇರೋಂಥದ್ದು. ಗುಲ್ಬರ್ಗ ಅದರಿಂದೆಲ್ಲ ಬಂದಿದ್ದು ಅವರ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಸೌಲಭ್ಯವನ್ನು ಇಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಪೂರಕವಾಗಿ ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆಯ ಎನ್ವೈರ್ಮೆಂಟನ್ನು ಇಲ್ಲಿ ಮಾಡ್ತಾರೆ. ಅವರು ಕೂಡ ಇವತ್ತಿನ ದಿವಸ ನಾನು ಧನ್ಯವಾದಗಳನ್ನ ಹೇಳಿ ಇದೇ ರೀತಿ ಒಳ್ಳೆಯ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರು ಕೂಡ ನಾನು ಹೇಳಿದ್ದೇನೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ.
24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಆಧುನಿಕತೆಯ ತಂತ್ರಜ್ಞಾನ ಮುಂದುವರೆದಿದ್ದು, ತಂತ್ರಜ್ಞಾನ ಬಳಸಿಕೊಂಡು ವೃತ್ತಿಯಲ್ಲಿ ಕೌಶಲ್ಯ ವೃದ್ಧಿಸಿಕೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ದೇವರಾಜು ಅರಸು ಭವನದಲ್ಲಿ ಬುಧವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೋಷಣ್ ಅಭಿಯಾನದಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್, ಭಾಗ್ಯಲಕ್ಷ್ಮಿ ಬಾಂಡ್, ಆರೋಗ್ಯ ಕಿಟ್ ವಿತರಿಸಿ ಅವರು ಮಾತನಾಡಿದರು. ಆಧುನಿಕತೆಯ ತಂತ್ರಜ್ಞಾನ ಮುಂದುವರೆದಿದ್ದು, ತಂತ್ರಜ್ಞಾನ ಬಳಸಿಕೊಂಡು ವೃತ್ತಿಯಲ್ಲಿ ಕೌಶಲ್ಯ ವೃದ್ಧಿಸಿಕೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ದೇವರಾಜು ಅರಸು ಭವನದಲ್ಲಿ ಬುಧವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೋಷಣ್ ಅಭಿಯಾನದಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್, ಭಾಗ್ಯಲಕ್ಷ್ಮಿ ಬಾಂಡ್, ಆರೋಗ್ಯ ಕಿಟ್ ವಿತರಿಸಿ ಅವರು ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಬಹಳಷ್ಟು ಮುಖ್ಯ. ಹಾಗಾಗಿ ಯೋಜನೆಗಳಿಗೆ ಮೂಲಾಧಾರವಾದ ಸಮೀಕ್ಷೆ, ಅಂಕಿ ಸಂಖ್ಯೆ ಎಲ್ಲವನ್ನೂ ಸಕಾಲಕ್ಕೆ ನಿಖರವಾಗಿ ಸರ್ಕಾರಕ್ಕೆ ಕೊಡುವ ಕೆಲಸ ಮಾಡುತ್ತಿರುವುದು ನಿಮ್ಮ ಕರ್ತವ್ಯ ನಿಷ್ಠೆಗೆ ನಿದರ್ಶನ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸಗಳಿಗೆ ಮೊಬೈಲ್ ಸಹಕಾರಿಯಾಗಲಿದೆ. ತಂತ್ರಜ್ಞಾನ ಬಳಸಿಕೊಂಡು ಉತ್ತಮ ಕಾರ್ಯನಿರ್ವಹಿಸಿ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಹೆಚ್ಚುತ್ತಿದೆ. ಅದನ್ನು ತಡೆಯುವ ಜವಾಬ್ದಾರಿ ನಮ್ಮದು. ಯಾವುದೇ ಬಾಲ್ಯ ವಿವಾಹ ಕಂಡುಬಂದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರು ನೀಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಸದಾ ಸಿದ್ಧವಿದೆ. ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಿದರೆ ಬಾಲ್ಯ ವಿವಾಹವನ್ನು ತಡೆಯಬಹುದು ಎಂದರು. ಅಟ್ಲೀಸ್ಟ್ ಸಿಂಗಲ್ ಪೇರೆಂಟ್, ಅಪ್ಪ ಇಲ್ಲಾಂದ್ರೂ ಅಮ್ಮ ಇಲ್ಲಾಂದ್ರೂ ಪರವಾಗಿಲ್ಲ, ಅಂತ ಮಗುವನ್ನು ಎಲ್ಲಾದ್ರೂ ಮೊರಾರ್ಜಿ ದೇಸಾಯಿ ಸೀಟ್ ಸಿಗದೇ ಇದ್ರೆ ನೇರವಾಗಿ ನನ್ನ ಹತ್ರ ಕರ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಆ ಮಗುಗೆ ಆ ಮೊರಾರ್ಜಿ ದೇಸಾಯಿನ ಸೀಟ್ ಕೊಡ್ಸೋದು ನಾನು. ಆದ್ರಿಂದ ಖಂಡಿತವಾಗ್ಲೂ ಏನೇ ಸಮಸ್ಯೆ ಇದ್ರು ನಿಮ್ಮ CD ಪ್ರೋಗ್ರಾಮ್ ತನ್ನಿ, ಇಲ್ಲ ನಾನು ಬುಧವಾರ ಮನೆ ಹತ್ರ ಬಂದು ನನಗೆ ಮನೆ ತನ್ನಿ. ಖಂಡಿತವಾಗ್ಲೂ ಯಾವುದೇ ಕಷ್ಟ ನಿಮ್ಮ ಜೊತೆ ಇರ್ತೀರಿ ಅನ್ನೋ ಮಾತನ್ನು ಹೇಳುತ್ತಾ, ಹಾಗೆ ಮತ್ತೊಂದು, ತಾವೇನಾದ್ರೂ ತಾವು ಹಳ್ಳಿಗಳಲ್ಲಿ ಇರ್ತೀರ, ಪಾಪ ಯಾರಾದ್ರೂ ಅಪ್ಪ ಅಮ್ಮ ಇಲ್ಲದ ಮಕ್ಕಳಿದ್ರೆ ನನ್ನ ಹತ್ರ ಕರ್ಕೊಂಡು ಬನ್ನಿ. ಒಳ್ಳೆ ಮೊರಾರ್ಜಿ ದೇಸಾಯಿ ಆಶ್ರಮ ಸ್ಕೂಲಲ್ಲಿ ಹಾಕಿ ಅವ್ರ ಅಪ್ಪ ಅಮ್ಮನಿಂದ ಚೆನ್ನಾಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇದೆ, ನಮ್ಮ ಸರ್ಕಾರದಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆವಿ ರಾಮಚಂದ್ರ ಮಾತನಾಡಿ, ತಾಲೂಕಿನಲ್ಲಿನ 384 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಮೇಲ್ವಿಚಾರಕಿಯರಿಗೆ ಪೋಷಣ್ ಅಭಿಯಾನದಡಿ ಮೊಬೈಲ್, 570 ಭಾಗ್ಯಲಕ್ಷ್ಮಿ ಬಾಂಡ್ ಹಾಗೂ 384 ಆರೋಗ್ಯ ಕಿಟ್ಗಳನ್ನು ಶಾಸಕರು ಸಾಂಕೇತಿಕವಾಗಿ ವಿತರಿಸಿದರು. ಈ ಮೊಬೈಲ್ ಆಪ್ ಮೂಲಕ ಗರ್ಭಿಣಿ, ಬಾಳಂತಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸೇರಿದಂತೆ ಇತರೆ ಪದಾರ್ಥಗಳ ವಿತರಣೆ ಮಾಡಿ ಅವುಗಳಿಂದಾಗುವ ಉಪಯೋಗ, ಇನ್ನಿತರೆ ಅಂಕಿಅಂಶಗಳ ದಾಖಲೀಕರಣವನ್ನು ಈ ಮೊಬೈಲ್ ಆಪ್ನಲ್ಲೇ ಮಾಡಬೇಕು ಎಂದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪೋಷಣ್ ಅಭಿಯಾನದ ಪ್ರಗತಿಯನ್ನು ಅಲ್ಲಿಂದಲೇ ಪರಿಶೀಲಿಸಬಹುದು. ಈ ನಿಟ್ಟಿನಲ್ಲಿ ಈ ಮೊಬೈಲ್ ಆಪ್ ನೆರವಾಗಲಿದ್ದು, ಮೊಬೈಲ್ ಬಳಕೆ ಕುರಿತು ಈಗಾಗಲೇ ಎಲ್ಲ ಕಾರ್ಯಕರ್ತೆಯರಿಗೂ ತರಬೇತಿ ನೀಡಲಾಗಿದೆ ಎಂದು ವಿವರಿಸಿದರು. ಪೋಷಣ ಟ್ರ್ಯಾಕರ್ ಆಪ್ನಲ್ಲಿ ಕೇಂದ್ರಗಳ ದೈನಂದಿನ ಚಟುವಟಿಕೆ, ಗರ್ಭಿಣಿ, ಬಾಳಂತಿ ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ,
ಬೆಳಗಿನ ಅವಧಿಯ ಉಪಹಾರ, ಮಧ್ಯಾಹ್ನದ ಬಿಸಿಯೂಟ, ವೈಯಕ್ತಿಕ ನೈರ್ಮಲ್ಯ ಮತ್ತು ಮನೆಗಳಿಗೆ ಭೇಟಿ ನೀಡಿದ ವಿವರಗಳನ್ನು ನಿತ್ಯವೂ ಅಳವಡಿಸುವುದು ಕಡ್ಡಾಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ರಘುನಾಥ ರೆಡ್ಡಿ, ನರಸಿಂಹಪ್ಪ, ಬಿವಿ ವೆಂಕಟರಮಣ, ಮೇಲ್ವಿಚಾರಕಿ ಅನುಸುಬಾಯಿ, ಬಸವ್ವ, ಚೈತನ್ಯ, ರಾಧಿಕಾ, ಸುಜಾತ ಇನ್ನಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರತಿಭಟನೆ ಮಾಡಿದ ಕಾರಣಕ್ಕೆ ತನ್ನ ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. ಜಾನುವಾರು ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆ ಆವರಣದಲ್ಲಿಯೇ ಹಗಲು ರಾತ್ರಿ ಇರುವುದಾಗಿ ಪ್ರಗತಿಪರ ರೈತ ನೀಲಕಂಠ ಅಗ್ರಹಾರ ಶಾಮಣ್ಣ ಮಾಲೂರು ಪಶುವೈದ್ಯೆ ಸಹಾಯಕ ನಿರ್ದೇಶಕಿ ವೀಣಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಮಾಡಿದ ಕಾರಣಕ್ಕೆ ತನ್ನ ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. ಜಾನುವಾರು ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆ ಆವರಣದಲ್ಲಿಯೇ ಹಗಲು ರಾತ್ರಿ ಇರುವುದಾಗಿ ಪ್ರಗತಿಪರ ರೈತ ನೀಲಕಂಠ ಅಗ್ರಹಾರ ಶಾಮಣ್ಣ ಮಾಲೂರು ಪಶುವೈದ್ಯ ಸಹಾಯಕ ನಿರ್ದೇಶಕಿ ವೀಣಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಕಂಠ ಅಗ್ರಹಾರ ಗ್ರಾಮದ ಪ್ರಗತಿಪರ ರೈತ ಶಾಮಣ್ಣ ಎಂಬುವರ ಹಸು ಒಂದು ವಾರದ ಹಿಂದೆ ಕಾಲಿಗೆ ಗಾಯವಾಗಿ ನಡೆಯಲು ಆಗದ ಸ್ಥಿತಿಯಲ್ಲಿದೆ. ಹಾಗಾಗಿ ಪಶು ವೈದ್ಯರ ಬಳಿ ಹೇಳಿದಾಗ ತಕ್ಷಣಕ್ಕೆ ಯಾವುದೋ ಇಂಜೆಕ್ಷನ್ ಹಾಕಿದ್ದು ರಾಸುಗೆ ಇರುವ ರೋಗ ಯಾವುದು ಎಂಬ ಬಗ್ಗೆ ಪರಿಶೀಲನೆ ನಡೆಸಿಲ್ಲ. ಅಲ್ಲದೆ ಯಾವ ಚಿಕಿತ್ಸೆ ನೀಡಿದ್ದಾರೆ ಎಂಬುದನ್ನು ತಿಳಿಸಿಲ್ಲ. ಚಿಕಿತ್ಸೆ ನೀಡಿ ಒಂದು ವಾರ ಕಳೆದರೂ ಗಾಯ ವಾಸಿಯಾಗಿಲ್ಲ. ಪಶುವೈದ್ಯರ ಬಳಿ ಬಂದು ಹಸು ನಡೆಯಲು ಸಾಧ್ಯವಾಗುತ್ತಿಲ್ಲ. ಹಾಗೂ ಪಶು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇರುವುದಾಗಿ ದಲಿತ ಸಂಘಟನೆ ಮುಖಾಂತರ ಪ್ರತಿಭಟನೆ ನಡೆಸಿದ್ದರ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಕೇಳಿದರೆ ಆಂಬ್ಯುಲೆನ್ಸ್ ವೈದ್ಯರ ಬಳಿ ತೋರಿಸಿಕೋ ಎಂದು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ರೈತ ಆರೋಪಿಸಿದ್ದಾರೆ. ಹಸು ಕರೆತರಬೇಕಾದ್ರೆ 2 ಕಿಲೋಮೀಟರ್ ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ರು. ಆಂಬ್ಯುಲೆನ್ಸ್ ವೈದ್ಯರ ಬಳಿ ತೋರಿಸುವಂತೆ ತಾತ್ಸಾರ ಮಾಡಿದ್ದಾರೆ. ರೈತರ ಕಷ್ಟಗಳಿಗೆ ಸ್ಪಂದಿಸಿದ ವೈದ್ಯರು ಅಗತ್ಯವಿಲ್ಲ, ಹಸುವಿನ ಕಾಲು ಸರಿ ಹೋಗುವವರೆಗೂ ಪಶು ಆಸ್ಪತ್ರೆಯ ಆವರಣದಲ್ಲಿ ಕಟ್ಟಿ ಹಾಕಿ ರಾತ್ರಿ ಹಗಲು ನಾನು ಆಸ್ಪತ್ರೆಯಲ್ಲೇ ವಾಸ ಮಾಡಿ ಪ್ರತಿಭಟಿಸುವುದಾಗಿ ರೈತ ಹೇಳಿದ್ದಾನೆ. ಸುಮಾರು ವರ್ಷಗಳಿಂದ ನಾನು ಹೈನುಗಾರಿಕೆಯಲ್ಲಿ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡಿಕೊಂಡು ನಮ್ಮ ಜೀವನನೇ ಇದರಲ್ಲಿ ಬೆಳ್ಕೊಂಬಂದ್ರಿ. ನೆನ್ನೆ ನಮ್ಮ ರೈತರೆಲ್ಲ ಸೇರಿ ಹೋರಾಟ ಮೇಗೆ ಕುರಿ, ಮೇಕೆ, ಹಸು ಎಲ್ಲ ಹೊಡ್ಕೊಂಡ್ಬಂದಿದ್ದೀರಿ. ಅದು ವಿರೋಧವಾಗಿ ಬೆಳಿಗ್ಗೆ ನಮ್ಮದು ಇದು ಹಸುದು ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತೇಳಿ ಹೇಳಿ ಸುಮಾರು ಒಂದು 8 ದಿವಸನಿಂದ ಅವ್ರಿಗೆ ಗೊತ್ತು ಈ ಥರ ಶಾಮಣ್ಣವ್ರದ್ದು ಈ ಥರ ಕಾಲು ಏಟು ಬಿದ್ದೈತೆ ಅಂತ ಹೇಳಿಬಿಟ್ಟಿದ್ದು ಅವರು ನಮ್ಮ ದೊಡ್ಡ ಡಾಕ್ಟ್ರಿಗೆ ಗೊತ್ತಾಗಿತ್ತು. ವೀಣಾ ಮೇಡಮ್ ಅಣ್ಣವರು ಅವರು ಬಂದಿದ್ದರು, ಮನೆಗಂಟ ಬಂದು ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡಿದ್ರು. ನೆನ್ನೆ ಹೋರಾಟನ ಮಾಡಿದ್ದಕ್ಕೋಸ್ಕರ ಬೆಳಿಗ್ಗೆ ಮೇಡಮ್ನವರೇ ನಮ್ದು ಈ ಥರ ಹಸುದು ಟ್ರೀಟ್ಮೆಂಟ್ ಮಾಡಬೇಕು, ಅದು ವಾಸಿ ಆಗ್ತಾವಲ್ಲ, ಬಂದು ನೋಡ್ಕೊಂಡು ಬನ್ನಿ ಮೇಡಮ್ನವ್ರು ಅಂದಿದ್ದಕ್ಕೆ ಅವರು ವಿರೋಧವಾಗಿ ಹಿಂಸೆ ಕಟ್ಟಾಗಿಬಿಟ್ಟಿದ್ದು ಬಂದು ವೈದ್ಯರು ಬಂದು ಇಂಜೆಕ್ಷನ್ ಆಗಿದ್ರು. ಈ ಕಾಯಿಲೆ ವಾಸಿ ಆಗೋ ಗಂಟೆ ನಾನು ಹಾಸ್ಪಿಟ್ಲ್ ಬಿಟ್ಟು ಹೊರಗಡೆ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಇಂದು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಬಿಕ್ಕಲಹಳ್ಳಿಯ ಯೋಗಮುನೇಶ್ವರ ದೇವಾಲಯದ ಅಧ್ಯಕ್ಷ ಮಂಜುನಾಥ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಬಿಕ್ಕಲಹಳ್ಳಿಯ ಮಂಜುನಾಥ್, ಗ್ರಾಮೀಣ ಯುವಕನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸುವುದು ಖುಷಿ ತಂದಿದೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳನ್ನು ನೋಡಿದರೆ ಖುಷಿಯಾಗುತ್ತೆ. ಖಾಸಗಿ ಕಾಲೇಜುಗಳಲ್ಲಿ ಓದಿ ಹೊರ ದೇಶಗಳಿಗೆ ಕೆಲಸ ಮಾಡಿಕೊಂಡು ದೇಶ ಮರೆತು ತಂದೆ ತಾಯಿಯರನ್ನ ವೃದ್ಧಾಶ್ರಮದಲ್ಲಿ ಸೇರಿಸುತ್ತಾರೆ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ಮಕ್ಕಳು ಮಾತ್ರ ಇಲ್ಲೇ ಕೆಲಸ, ಕೃಷಿ ಮಾಡಿಕೊಂಡು ತಂದೆ ತಾಯಿಯರನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗಾಗಿ ಪೋಷಕರು ಸರ್ಕಾರಿ ಕಾಲೇಜಿನಲ್ಲಿ ಮಕ್ಕಳನ್ನು ಓದಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ನಾನು ಈ ದಿನ ಈ ಕಾಲೇಜಿನ ಒಂದು ವಾರ್ಷಿಕ ಇದರಲ್ಲಿ ಭಾಗವಹಿಸಲು ನನ್ನನ್ನು ಗುರುತಿಸಿ, ಗ್ರಾಮೀಣ ಭಾಗದಲ್ಲಿಂಥ ಒಂದು ಬಡ ವಿದ್ಯಾರ್ಥಿನ ಗುರುತಿಸಿ
ಈ ಕಾಲೇಜಿನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿರೋ ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಈ ರೀತಿ ಒಂದು ಗ್ರಾಮೀಣ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರೋದು ನಾನು ಮೊದಲನೇ ಬಾರಿಗೆ ನೋಡಿ ಭಾಳ ಸಂತೋಷ ಆಗಿದೆ. ಮಕ್ಕಳಲ್ಲಿ ನಾವು ಇಂಥ ಕಾರ್ಯಕ್ರಮ, ಇಂಥ ಕಲೆಯನ್ನು ರೂಢಿಸಬೇಕು ಅಂತೇಳಿ ನನ್ನ ಕಾಲೇಜಿನ ಪರವಾಗಿ ಕಾಲೇಜಿನವ್ರಿಗೆ ಇನ್ನು ಹೆಚ್ಚಿನ ಒಂದು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟ. ನೀವು ಹೇಳ್ತಾ ಇದ್ರಿ ಖಾಸಗಿ ಶಾಲೆಯಲ್ಲಿ ಓದೋಂಥವ್ರನ್ನ ಕೂಡ ಬೇರೆ ಫಾರಿನ್ ಕೆಲಸ ಮಾಡ್ಕೊಂಡು ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಇದು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ನಮ್ಮ ಗ್ರಾಮೀಣ ಭಾಗದಿಂದ ಹಿಡಿದು ಸಣ್ಣ ಒಂದು ಇದರಿಂದ ಹಿಡಿದು ಇವತ್ತು ದೊಡ್ಡ ಪೋಸ್ಟ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಓದಂಥ ಮಕ್ಕಳೇ ಇರೋದು. ಇವತ್ತು ಇಡೀ ದೇಶದಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳೇ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಈ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸರ್ಕಾರಿ ಶಾಲೆಗಳನ್ನೇ ಬೆಳೆಸಬೇಕು. ಇವತ್ತು ನೋಡಿ, ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಅನಾಥಾಶ್ರಮ ಸೇರ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ಖಾಸಗಿ ಶಾಲೆಗಳು ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಅಪ್ಪ ಅಮ್ಮನೂ ನೋಡಿಕೊಂಡು ಇದು ಕೃಷಿನೂ ನೋಡಿಕೊಂಡು ದೇಶಕ್ಕೂ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ BCA ವಿದ್ಯಾರ್ಥಿಗಳಿಂದ ಮೂಡಿಬಂದ ಜಾನಪದ ನೃತ್ಯ ಆಕರ್ಷಣೀಯವಾಗಿತ್ತು. ವಿದ್ಯಾರ್ಥಿಗಳಿಂದ 20 ನಿಮಿಷದ ವೀರಭದ್ರ ಕುಣಿತ, ಕಂಸಾಳೆ, ಮಾರಿ ಕುಣಿತ, ಶಕ್ತಿ ಕರಗ, ವೀರಗಾಸೆ, ನವಿಲು ಕುಣಿತ ಮಾಡಿ ನಿಬ್ಬೆರಗಾಗಿಸುವಂತೆ ಮಾಡಿದರು. ನನ್ನ ಹೆಸರು ಲಿಖಿತಾ. ನಾನು ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜ್ ಆ್ಯನಿವರ್ಸರಿ ಇತ್ತು. ನಾವು ನಮ್ಮ ಕಾಲೇಜ್ಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ತುಂಬ ದಿನದಿಂದ ಶ್ರಮಪಟ್ಟು ಇದು ಜಾನಪದ ನೃತ್ಯವನ್ನು ಮಾಡಿದ್ದೇವೆ. ನಮ್ಮ ಸರ್ ಲಕ್ಷ್ಮಣ್ ಸರ್ ಅವರು ತುಂಬ ದಿವಸದಿಂದ ತುಂಬ ಪ್ರಾಕ್ಟೀಸ್ ಕೊಟ್ಟು ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಮೋನಿಕಾ. ಪ್ರಥಮ ದರ್ಜೆ ಕಾಲೇಜಲ್ಲಿ BA ಓದ್ತಿದ್ದೀನಿ, ಸೆಕೆಂಡ್ ಸೆಮ್ಮು. ಈ ಥರ ವೇಷಭೂಷಣ ಹಾಕೊಳ್ಳೋದು ತುಂಬ ಖುಷಿ ಕೊಡುತ್ತೆ, ತುಂಬ ಎನರ್ಜಿ ಇದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ತುಂಬ ಫೌರ್ಡ್ ಫೀಲ್ ಆಗ್ತೀರಿ, ತುಂಬ ಖುಷಿಯಾಗುತ್ತೆ. ಸಹ ವಿದ್ಯಾರ್ಥಿಗಳು ಈ ಅಪರೂಪದ ನೃತ್ಯವನ್ನು ಕಂಡು ಶಿಳ್ಳೆ, ಕೇಕೆ ಹೊಡೆದು ಎಂಜಾಯ್ ಮಾಡಿದ್ರು. ಈ ವೇಳೆ ಸಾಂಸ್ಕೃತಿಕ, ಕ್ರೀಡೆ, NSS, NCC, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ವಿತರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ವರ್ಗ, ಸಿಬ್ಬಂದಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಮತ್ತು ಬೆಂಗಳೂರಿನ ಶಂಕರ್ ಐ ಫೌಂಡೇಶನ್ ಏರ್ಪಡಿಸಿದ್ದ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿಯಾಯಿತು. ಈ ಶಿಬಿರದಲ್ಲಿ ಅನೇಕ ಮಂದಿ ಭಾಗವಹಿಸಿ ತಮ್ಮ ದೃಷ್ಟಿದೋಷ ಪರೀಕ್ಷೆ ಮಾಡಿಸುವ ಜೊತೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ತಮ್ಮ ಬಾಳಿನಲ್ಲಿ ಮತ್ತೆ ಬೆಳಕು ಕಾಣುವಲ್ಲಿ ಯಶಸ್ವಿಯಾದರು. ಗುಬ್ಬಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಮತ್ತು ಬೆಂಗಳೂರಿನ ಶಂಕರ್ ಐ ಫೌಂಡೇಶನ್ ಏರ್ಪಡಿಸಿದ್ದ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿಯಾಯಿತು. ಈ ಶಿಬಿರದಲ್ಲಿ ಅನೇಕ ಮಂದಿ ಭಾಗವಹಿಸಿ ತಮ್ಮ ದೃಷ್ಟಿದೋಷ ಪರೀಕ್ಷೆ ಮಾಡಿಸುವ ಜೊತೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ತಮ್ಮ ಬಾಳಿನಲ್ಲಿ ಮತ್ತೆ ಬೆಳಕು ಕಾಣುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿಬಿರದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಅಂಧತ್ವ ನಿವಾರಣಾಧಿಕಾರಿ ಡಾಕ್ಟರ್ ರವೀಂದ್ರ ನಾಯಕ್, ಕಣ್ಣು ಮನುಷ್ಯನ ಶರೀರದಲ್ಲಿ ಮುಖ್ಯವಾದ ಅಂಗ. ಮನುಷ್ಯನಿಗೆ ವಯಸ್ಸಾದಂತೆ ಕಣ್ಣಿನ ಪೊರೆ ಬರುವುದು ಸಹಜ. ಆ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಲೆನ್ಸ್ ಅಳವಡಿಕೆ ಮಾಡಲಾಗುವುದು ಎಂದು ಹೇಳಿದರು. ಈ ಶಿಬಿರದಲ್ಲಿ ಸುಮಾರು 180 ಮಂದಿಯನ್ನು ಶಸ್ತ್ರಚಿಕಿತ್ಸೆಗೆ ಆರಿಸಲಾಗಿದೆ. ಶಸ್ತ್ರಚಿಕಿತ್ಸೆ ನಂತರ ವ್ಯಕ್ತಿ ಗಾಳಿಯಲ್ಲಿ ಓಡಾಡಬಾರದು, ಕನ್ನಡಕ ಸತತವಾಗಿ ಧರಿಸಬೇಕು ಎಂದರು. ಗುಬ್ಬಿ ತಾಲೂಕಿನಲ್ಲಿ ಡೆಂಗ್ಯೂ ರೋಗ ಹರಡದಂತೆ ನಿಗಾ ವಹಿಸಲಾಗಿದೆ. ಈ ಬಗ್ಗೆ ಆರೋಗ್ಯ ಸಚಿವರು ಸೂಚನೆ ನೀಡಿದ್ದಾರೆ ಎಂದರು. ಡೆಂಗು
ಅನ್ನೋ ಒಂದು ಕಾಯಿಲೆಗೇನೆ ಪ್ರತ್ಯೇಕವಾಗಿ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮವನ್ನು ಮೇಲುಸ್ತುವಾರಿ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಸಹಜವಾಗಿ ಈ ಥರ ಕಾಯಿಲೆಗಳು ಜಾಸ್ತಿ ಆದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಆರೋಗ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ನಗರಸಭೆ ಮತ್ತು ಕಾರ್ಪೊರೇಷನ್ನಲ್ಲಿ ಅವರ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತಿ ಆಗ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗ್ಬೋದು, ಅವರ ಸಹಯೋಗದೊಂದಿಗೆ ಈ ಲಾರ್ವಾ ಸರ್ವೆ ಅಂತ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ. ಈ ಲಾರ್ವಾ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸೊಳ್ಳೆ ನಿಲ್ತಕ್ಕಂಥ ಜಾಗಗಳಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಆ ನೀರನ್ನು ಖಾಲಿ ಮಾಡಿಸಿ ಸ್ವಚ್ಛಗೊಳಿಸಿ, ಚರಂಡಿ ಆಗ್ಬೋದು, ಮತ್ತೊಂದು ಎಲ್ಲ ನೀರು ನಿಲ್ಲುವಂಥ ಜಾಗಗಳನ್ನ ಸ್ವಚ್ಛಗೊಳಿಸಿ ಅವುಗಳನ್ನು ಮತ್ತೆ ನೀರು ತುಂಬಿಕೊಳ್ಳುವಂಥ ಕೆಲಸಗಳಾಗ್ಬೋದು, ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ಬೋದು, ಸೊಳ್ಳೆ ಪರದೆ ಕಟ್ಕೊಳ್ಳೋವಂಥದ್ದು ಆಗ್ಬೋದು. ಇವೆಲ್ಲ ಆರೋಗ್ಯ ಶಿಕ್ಷಣವನ್ನು ಜನರಿಗೆ ನೀಡ್ತಾ ಇದ್ದಾರೆ ಜಿಲ್ಲಾಡಳಿತ ವತಿಯಿಂದ. ಹಾಗಾಗಿ ನಮ್ಮ ತುಮಕೂರಿನಲ್ಲಿ ಇದ್ರ ಬಗ್ಗೆ ಈ ಡೆಂಗು ಕಾಯಿಲೆ ಬಗ್ಗೆನೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಿವೆಂಟಿವ್ ಮೆಷರ್ಸನ್ನು ತಗೊಳ್ತಾ ಇದ್ದೇವೆ. ಗುಬ್ಬಿ ಟಿಎಚ್ಒ ಬಿಂದು ಮಾಧವ್ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 22 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಸುಮಾರು 59 ಉಪಕೇಂದ್ರಗಳಿವೆ. 200 ಆಶಾ ಕಾರ್ಯಕರ್ತೆಯರು ಇದ್ದಾರೆ ಎಂದರು. ತಾಲೂಕಿನಲ್ಲಿ ಜನವರಿಯಿಂದ ಸುಮಾರು 10 ಡೆಂಗ್ಯೂ ಪ್ರಕರಣ ಪತ್ತೆಯಾಗಿವೆ. 10 ಜನರು ಗುಣಮುಖರಾಗಿದ್ದಾರೆ. ತಾಲೂಕಿನಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ. ಈಗ ಮಳೆಗಾಲ ಆರಂಭವಾಗಿದ್ದು ಗುಂಡಿಗಳಲ್ಲಿ ನೀರು ನಿಲ್ಲುತ್ತದೆ. ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗ ಹರಡಲು ಕಾರಣವಾಗಲಿವೆ. ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಶಾಲಾ ಶಿಕ್ಷಕರ ಮೂಲಕ ಸ್ವಚ್ಛತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ 15 ದಿನಗಳಿಗೊಮ್ಮೆ ಲಾರ್ವಾ ಸರ್ವೆ ಮಾಡಲಾಗುತ್ತಿದೆ. ಡೆಂಗ್ಯೂ ಲಕ್ಷಣಗಳು ಮೂಗಿನಲ್ಲಿ ರಕ್ತ ಬರುವುದು, ಹೊಟ್ಟೆ ನೋವು, ಮೈಕೈ ಕಡಿತ ಮುಂತಾದ ಲಕ್ಷಣ ಕಂಡುಬಂದಲ್ಲಿ ಕೂಡಲೇ ಚಿಕಿತ್ಸೆ ಪಡೆಯುವಂತೆ ಅವರು ಸಲಹೆ ನೀಡಿದರು. ಈಗ ಏನಂದರೆ ತಾಲೂಕಿನಲ್ಲೆಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲೆಲ್ಲ ಸಹಿತ ಅನಿರೀಕ್ಷಿತವಾಗಿ ಮುಂಗಾರು ಶುರುವಾಗಿದೆ. ಮಳೆ ಪ್ರಮಾಣ ಇನ್ನೂ ಅಧಿಕವಾಗಿದೆ. ಈ ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ, ಎಲ್ಲೆಲ್ಲಿ ನೀರು ನಿಲ್ಲಕ್ಕೆ ತಾಣಗಳು ಸೃಷ್ಟಿಯಾಗುತ್ತೆ, ಅಲ್ಲೆಲ್ಲ ನೀರೆಲ್ಲ ನಿಂತ್ಕೊಳ್ತವೆ. ನಿಂತ್ಕೊಂಡ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಸೊಳ್ಳೆಗಳು ಮೊಟ್ಟೆ ಇಡ್ತವೆ. ಮೊಟ್ಟೆ ಇಟ್ಬಿಟ್ಟು ಬರಿ ಮಾಡ್ತವೆ. ಸೊ ಈ ಒಂದು ಕಾರ್ಯಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ಶಾಲಾ ಶಿಕ್ಷಕರಿಗೆ, ವಿಜ್ಞಾನ ಶಿಕ್ಷಕರಿಗೆ ಮತ್ತು PDOಗಳಿಗೆ ಎಲ್ಲ ನಾವೆಲ್ಲ ಒಂದು ತರಬೇತಿ ಕೊಟ್ಟಿದ್ವಿ. ಏನು ತರಬೇತಿ ಕೊಟ್ಟಿದ್ದೀವಿ ಅಂದರೆ, ಡೆಂಗ್ಯೂ ಯಾವ ರೀತಿ ಬರುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಶಿಕ್ಷಕರಿಗೆ ಯಾಕೆ ಕೊಟ್ಟಿದ್ದೀವಿ ಅಂದರೆ, ಮಕ್ಕಳ ಮುಖಾಂತರ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗುತ್ತೆ. ಯಾಕಂದರೆ ಮಕ್ಕಳು ಮಾತನ್ನ ಮನೇಲಿ ಕೇಳಲೇಬೇಕಾಗತ್ತೆ. ಸೊ ಮಕ್ಕಳ ಮುಖಾಂತರ ಅರಿವು ಮೂಡಿಸುವಂಥದ್ದು ನಾವು ಕೊಟ್ಬಿಟ್ಟು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಏನಂದರೆ ಎಲ್ಲೆಲ್ಲಿ ನೀರು ನಿಲ್ಲುವ ತಾಣಗಳಿದ್ದಾವೆ ಅವೆಲ್ಲ ಮುಚ್ಚಬೇಕು ಅಂತ. ಇನ್ನು ಈ ಸಂದರ್ಭದಲ್ಲಿ ಕೇಶವರಾಜ್, ಡಾಕ್ಟರ್ ಕುಸುಮಾ ಹಾಜರಿದ್ದರು. ರಂಗನಾಥ್ ಗುಬ್ಬಿ, CTV ನ್ಯೂಸ್, ತುಮಕೂರು. ಪ್ರಸ್ತುತ ಮಳೆಗಾಲವಾಗಿದ್ದು ರಾಜ್ಯದಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ಏರಿಕೆಯಾಗಿರುವ ಸಾಧ್ಯತೆ ಇದೆ. ಹಾಗಾಗಿ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣ ನಾಶಕ್ಕೆ ವಿಜಯಪುರದಲ್ಲಿ ಇಂದು ಲಾರ್ವಾ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ನಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಗೌಡ ಹೇಳಿದರು. ಪ್ರಸ್ತುತ ಮಳೆಗಾಲವಾಗಿದ್ದು ರಾಜ್ಯದಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣ ನಾಶಕ್ಕೆ ವಿಜಯಪುರದಲ್ಲಿ ಇಂದು ಲಾರ್ವಾ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ನಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಗೌಡ ಹೇಳಿದರು. ವಿಜಯಪುರ 13ನೇ ವಾರ್ಡಿನಲ್ಲಿ ಮನೆ ಭೇಟಿ ಸಮೀಕ್ಷೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ಶುಕ್ರವಾರ ಈಡೀಸ್ ಸೊಳ್ಳೆ ನಿರ್ಮೂಲನಾ ದಿನವಾಗಿ ಆಚರಿಸಲಾಗುವುದು ಎಂದರು. ಪ್ರತಿ ಶುಕ್ರವಾರ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಿಬ್ಬಂದಿ, ಶಾಲಾ ಕಾಲೇಜು ಮುಂತಾದ ಸ್ಥಳಗಳಲ್ಲಿ ನೀರು ಶೇಖರಣೆಯಾಗುವ ಪರಿಕರಗಳನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು. ಮಳೆ ನೀರು ಸಂಗ್ರಹವಾಗುವ ಘನತ್ಯಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಮಾಡಿ ಡೆಂಗಿ ಜ್ವರ ನಿಯಂತ್ರಣದಲ್ಲಿ ಈಡೀಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ನಾಶ ಮಾಡುವುದರಿಂದ ಡೆಂಗಿ ನಿಯಂತ್ರಣ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಜುಲೈ ತಿಂಗಳಿನಲ್ಲಿ ಆಚರಿಸುವ ಡೆಂಗಿ ವಿರೋಧಿ ಮಾಸಾಚರಣೆ ಧ್ಯೇಯ ವಾಕ್ಯ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ ಎಂಬುದಾಗಿದೆ. ಈ ಡೆಂಗಿ ಜ್ವರ ನಿಯಂತ್ರಣ ಕ್ರಮಗಳ ಅನುಷ್ಠಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಡೆಂಗಿ ನಿಯಂತ್ರಣಕ್ಕೆ ಕೈಜೋಡಿಸಿ ಎಂದು ಅವರು ಕೋರಿದರು. ಈ ಡೆಂಗ್ಯೂ ಚಿಕುನ್ಗುನ್ಯಾದ ಬಗ್ಗೆ ಆತಂಕ ಪಡೋದಕ್ಕಿಂತಲೂ ಸ್ವಚ್ಛತೆಯನ್ನು ಆತಂಕ ಪಡೋದು ಅಥವಾ ಸರ್ಕಾರನ ಅವರು ದೂಷಿಸೋದಕ್ಕಿಂತಲೂ ತಮ್ಮ ಮನೆಯಲ್ಲೇ ಉತ್ಪಾದನೆ ಆಗುವಂತ
ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡಬೇಕು. ಇದು ಫ್ರೆಶ್ ವಾಟ್ರಲ್ಲಿ, ಶುದ್ಧವಾದ ನೀರಲ್ಲಿ ಬೆಳೆಯುವಂಥ ಸೊಳ್ಳೆ ಇಡೀಸ್ ಈಜಿಪ್ಟೈ ಅನ್ನುವಂಥದ್ದು. ಸೊ ಇದರಿಂದನೇ ಡೆಂಗ್ಯೂ ಮತ್ತು ಚಿಕುನ್ಗುನ್ಯಾ ಬಹಳ ವಿಸ್ತೃತವಾಗಿ ಇದು ಸಾಂಕ್ರಾಮಿಕವಾಗಿ ಹರಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ SHIO ಉಮೇಶ್, HIO ರಘು, ಚೇತನ್, PHCO ಸರಸಮ್ಮ, ಶ್ವೇತಾ, ಲೀಲಾವತಿ, ಅನ್ನಪೂರ್ಣ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ. ದೊಡ್ಡಬಳ್ಳಾಪುರ ನಗರದ ಪಾಲನಜೋಗಹಳ್ಳಿಯಲ್ಲಿ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸುತ್ತಿರುವುದಾಗಿ ಆರೋಪಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷ ಮುನಿರಾಜು ಮಾತನಾಡಿ, ದೊಡ್ಡಬಳ್ಳಾಪುರ ತಾಲೂಕಿನ ಅನಧಿಕೃತ ಬಡಾವಣೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ದೊಡ್ಡಬಳ್ಳಾಪುರ ನಗರದ ಪಾಲನಜೋಗಹಳ್ಳಿಯಲ್ಲಿ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸುತ್ತಿರುವುದಾಗಿ ಆರೋಪಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷ ಮುನಿರಾಜು ಮಾತನಾಡಿ, ಪಾಲನಜೋಗಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿ ಕಳೆದ 1.5 ವರ್ಷದಿಂದ ಕಾನೂನು ಹೋರಾಟ ನಡೆಯುತ್ತಿದೆ. ಆದರೆ ಈವರೆಗೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಬಲಾಢ್ಯರಿಗೆ ಬೆಂಬಲ ಸೂಚಿಸುತ್ತಾ ಭೂ ಕಬಳಿಸಲು ಸಹಕರಿಸಿದ್ದಾರೆ ಎಂದು ಆರೋಪಿಸಿದರು. ಸದರಿ ಸರ್ವೆ ನಂಬರ್ ಕುರಿತು ಒಂದೇ ಕುಟುಂಬಕ್ಕೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದು, ಅಧಿಕಾರಿಗಳು ಮಿಸ್ಸಿಂಗ್ ಫೈಲ್ ಎಂಬ ನೆಪ ಒಡ್ಡಿ 12 ಎಕರೆ ಭೂಮಿಯನ್ನ ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ ಎಂದು ಕಂಡುಬರುತ್ತಿದೆ. ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಈ ರೀತಿಯ ವರ್ತನೆ ಸಹಿಸುವುದಿಲ್ಲ. ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡುವ ಮೂಲಕ ಅಧಿಕಾರಿಗಳಿಗೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಅನ್ನದಾತ ರೈತ ಸರ್ಕಾರಿ ಕಚೇರಿಗಳಿಗೆ ದಾಖಲಾತಿ ಪಡೆಯಲು ಹೋದರೆ ವರ್ಷಾನುಗಟ್ಟಲೆ ಕಾಯಿಸುವ ಅಧಿಕಾರಿಗಳು ಬಲಾಢ್ಯರಿಗೆ ಮಾತ್ರ ಕೇವಲ ಒಂದೇ ವಾರದಲ್ಲಿ ದಾಖಲೆ ಸಿದ್ಧಪಡಿಸಿಕೊಡುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಪಾಲನಾ ಜೋಗಹಳ್ಳಿಯ ಸರ್ವೆ ನಂಬರ್ 21 ಆಗಿದೆ ಎಂದರು. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಉನ್ನತಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಮಂಜೂರು ಮಾಡಿರುವ ಜಾಗವನ್ನು ಹಿಂಪಡೆಯದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪಾಲನಜೋಗಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿದಂತೆ ಸುಮಾರು 1.5 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ. ಈ ದಿನ ನಾವು ಪ್ರೆಸ್ ಮೀಟು ಸಹ ಕರೆದಿರೋಂಥ ಉದ್ದೇಶ ಏನಂದರೆ, 1.5 ವರ್ಷದಿಂದನೂ ಸಹ ನಾವು ಹೋರಾಟಗಳು ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಎಲ್ಲ ರೀತಿಯಲ್ಲೂ ಸ್ಟಾಪ್ ಮಾಡಿಸಿದ್ರೂ ಸಹ, ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಇರುವುದು ಎಲ್ಲೋ ಒಂದು ಕಡೆ ಬೇಜಾರಿನ ಒಂದು ಸಂಗತಿಯಾಗಿದೆ. ಕಾರಣ ಇಲ್ಲಿ ದುಡ್ಡಿದ್ದರೆ ಮಾತ್ರ, ಏನೋ ಪ್ರಭಾವಿಗಳ ಹತ್ರ ದುಡ್ಡಿದ್ದರೆ ಮಾತ್ರ ತಾಲೂಕು ಆಫೀಸ್ನಲ್ಲಿ ಹೆಜ್ಜೆ ಇಡಿ 1 ವಾರ ಅಲ್ಲ, ಒಂದೇ ತಿಂಗಳಿಗೆ ಅಧಿಕಾರಿಗಳು ದಾಖಲಾತಿಗಳನ್ನು ಮಾಡಿಕೊಡ್ತಾರೆ. ನಮ್ಮ ರೈತ, ನಮ್ಮ ಹೆಮ್ಮೆಯ ರೈತ 1 ವರ್ಷ ಅಲ್ಲ 100 ವರ್ಷ ಓಡಾಡಿದ್ರೂ ದಾಖಲಾತಿ ಅವ್ರಿಗಾಗಲ್ಲ. ಎಲ್ಲ ರೀತಿಯಲ್ಲೂ ಸರ್ಕಾರದ ಆಸ್ತಿನ ಅಂದರೆ ಗೋಮಾಳ ಜಮೀನನ್ನ ಇಮ್ಮಿಡಿಯೇಟ್ಲಿಗೆ ಅವರೇ ಆದಂತಹ ನಕ್ಷೆಯನ್ನು ಕ್ರಿಯೇಟ್ ಮಾಡಿಕೊಡೋದು ಈಗಿನ ಒಂದು ಅಧಿಕಾರಿಗಳ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಈಗಿನಲ್ಲ ಮೊದಲಿಂದನೂ ಅಷ್ಟೇ. ಮುಂದಿನ ದಿನಗಳಲ್ಲಿ ಏನು ಒಂದು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯ ವತಿಯಿಂದ ಇದೇ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದೀವಿ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನಾದರೂ ತನಿಖೆ ಮಾಡಿ ವರದಿ ನೀಡಿಲ್ಲ ಅಂದರೆ ಈ ಮೂಲಕ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಆ ಪ್ರಭಾವಿಗಳಿಗೆ, ಆ ಭೂಕಳ್ಳರಿಗೆ, ಆ ಭ್ರಷ್ಟಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದ್ರೂ ಯಾವುದೇ ರೀತಿಯಲ್ಲಿ ಏನಾದರೂ ಆ ಸಂಬಂಧಪಟ್ಟ ದಾಖಲಾತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ.
2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವದೇಶಿ ತಳಿಯ ದ್ರಾಕ್ಷಿ ಹಾಳು ಮಾಡಲು ಬಂತೆ ಅಮೆರಿಕನ್ ರೆಡ್ ಗ್ಲೋಬ್. ಹೈಬ್ರಿಡ್ ದ್ರಾಕ್ಷಿ ಬೆಳೆದು ಲಕ್ಷ ಆದಾಯ. ಬೆಂಗಳೂರು ಬ್ಲೂನಿಂದ ಅಮೆರಿಕನ್ ರೆಡ್ ಗ್ಲೋಬ್ಗೆ ಶಿಫ್ಟ್ ಆಗುತ್ತಿರುವ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು. ಬೆಂಗಳೂರು ಉಪನಗರ ರೈಲು ಯೋಜನೆ ಸರ್ವೆ ಶೀಘ್ರ ಪೂರ್ಣಗೊಳಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮನವಿ. ಕೇಂದ್ರ ಸಚಿವ ವಿ ಸೋಮಣ್ಣ, ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿ ಸಲ್ಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ವರ್ಗಾವಣೆ. ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕುಶಾಲ್ ಚೌಕ್ಸೆ ನೇಮಿಸಿ ಆದೇಶಿಸಿದ ರಾಜ್ಯ ಸರ್ಕಾರ. ನಿರ್ಗಮಿತ ಎಸ್ಪಿಗೆ ಪುಷ್ಪಮಳೆ ಮೂಲಕ ಬೀಳ್ಕೊಡುಗೆ ನೀಡಿದ ಅಧಿಕಾರಿಗಳು. ನಂಜನಗೂಡು ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೇಟಿ. ಶಾಲೆಯ ಅವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಗುತ್ತಿಗೆ ಶಿಕ್ಷಕರ ಪತಿಯಿಂದ ತೊಂದರೆಯ ಆರೋಪ ಪರಿಹರಿಸುವ ಭರವಸೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.